Good morning, dear students. This is the last video of first unit. Importance of social demography. ಸಾಮಾಜಿಕ ಜನಸಂಖ್ಯಾಶಾಸ್ತ್ರದ ಮಹತ್ವ. So, this is elective course for BA 5th sem students of Rani Chennamma University. What is the learning objective of this video? To know about the importance of social demography. ಸಾಮಾಜಿಕ ಜನಸಂಖ್ಯಾಶಾಸ್ತ್ರದ ಮಹತ್ವವನ್ನು ತಿಳಿಯೋದು ಮತ್ತು ಅದರ ಜೊತೆಗೆ ವಾಟ್ ರೋಲ್ ಡು ಸೋಷಿಯಲ್ ಡೆಮೋಗ್ರಫಿ ಆಸ್ ಎ ಡಿಸಿಪ್ಲಿನ್ ಪ್ಲೇಸ್. ಸಾಮಾಜಿಕ ಜನಸಂಖ್ಯಾಶಾಸ್ತ್ರ ಸಮಾಜದಲ್ಲಿ ಯಾವ ಒಂದು ಪಾತ್ರ ನಿರ್ವಹಿಸ್ತಾ ಇದೆ ಅಂತ. ಆಫ್ಟರ್ ಸ್ಟಡಿಂಗ್, ಸ್ಟೂಡೆಂಟ್ ಶುಡ್ ಏಬಲ್ to say that, to know that what is the importance of this discipline. ಈ ಒಂದು ವಿಷಯದ ಮಹತ್ವ ಏನು ಮತ್ತು ಈ ವಿಷಯದಿಂದ ಬೇರೆ ಯಾವ ವಿಷಯಗಳಿಗೆ ಅನುಕೂಲವಾಗಿದೆ. ವಾಟ್ ಆರ್ ದ ಪ್ರಾಮಿನೆಂಟ್ ಏರಿಯಾಸ್ ವಿಚ್ ಆರ್ ಇನ್ಫ್ಲುಯೆನ್ಸ್ಡ್ ಬೈ ದಿಸ್ ಡೆಮೋಗ್ರಫಿ ಅಂತ ನೋಡ್ಬೋದು. ಸೊ ಲೆಟ್ಸ್ ಮೂವ್ ಆನ್. The importance of social demography can be gauged from the work it is involved in. They are as follows. ಸಾಮಾಜಿಕ ಜನಸಂಖ್ಯಾಶಾಸ್ತ್ರವು ತಾನು ಕೈಗೊಂಡಿರುವ ಕಾರ್ಯಗಳಿಂದ ನಾವು ಅದರ ಮಹತ್ವವನ್ನು ಅರಿಯಲು ಸಾಧ್ಯ. ಅವು ಯಾವ ಅನ್ನೋದನ್ನು ನೋಡೋಣ. ಮೊದಲೇದು ಹೆಲ್ತ್ ಪ್ಲ್ಯಾನಿಂಗ್, ಆರೋಗ್ಯ ಯೋಜನೆ. ಸೊ ಆಲ್ ದ ಪ್ಲ್ಯಾನಿಂಗ್ಸ್ ವಿಚ್ ವಿ ಆರ್ ಅಂಡರ್ಗೋಯಿಂಗ್ now under the government schemes are planned by our demographers. ನಾವು ಇವತ್ತು ಸಾಕಷ್ಟು ಆರೋಗ್ಯ ಯೋಜನೆಗಳನ್ನು ನೋಡ್ತಾ ಇದ್ದೀವಿ. ಸರ್ಕಾರದ ಆರೋಗ್ಯ ಯೋಜನೆಗಳು, ಉದಾಹರಣೆಗೆ ಸಂಜೀವಿನಿ ಆರೋಗ್ಯ ಯೋಜನೆ ಅಥವಾ ಈ 108 ಉಚಿತ ಆಂಬುಲೆನ್ಸ್ ಸೇವೆ, ಅದೊಂದು ಆರೋಗ್ಯ ಯೋಜನೆ. ಹೀಗೆ ಹಲವಾರು ಆರೋಗ್ಯ ಯೋಜನೆಗಳನ್ನು ನಾವೇನು ನೋಡ್ತಾ ಇದ್ದೀವಲ್ಲ, ಅವುಗಳು ಯಶಸ್ವಿ ಆಗಲಿಕ್ಕೆ ಅದರ ಹಿಂದೆ ಡೆಮೋಗ್ರಫರ್ಸ್, ಜನಸಂಖ್ಯಾಶಾಸ್ತ್ರಜ್ಞರ ಪಾತ್ರವಿದೆ. ಅದಷ್ಟೇ ಅಲ್ಲದೆ ಡೆಮೋಗ್ರಫರ್ಸ್ ಪ್ಲೇ ವೈಟಲ್ ರೋಲ್ ಇನ್ ಫ್ರೇಮಿಂಗ್ ಆಫ್ ನ್ಯಾಷನಲ್ ಹೆಲ್ತ್ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್. ಅವರು ರಾಷ್ಟ್ರ ಮಟ್ಟದ ಆರೋಗ್ಯ ನೀತಿಗಳನ್ನು ಮತ್ತು ಆರೋಗ್ಯ ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಕೇವಲ ಡಾಕ್ಟರ್ಸ್ ಅಷ್ಟೇ ಅಲ್ಲ, ಈ ವೈದ್ಯರಿಗೆ ಬೇಕಾಗುವಂತಹ ಎಲ್ಲ ಮೂಲಭೂತ ಜನಸಂಖ್ಯಾ ಅಂಕಿ ಅಂಶಗಳನ್ನು, ಈಗ ಯಾವುದೋ ಒಂದು ರೋಗ ಇದೆ ಅಂತ ಅಂದ್ಕೊಳ್ಳೋಣ, ಆ ರೋಗದ ಸರ್ವೆಯನ್ನು ವಿಶೇಷವಾಗಿ ಡೆಮೋಗ್ರಫರ್ಸೇ ಕೂಡ ಮಾಡೋದು. ಹೀಗಾಗಿ ಇವತ್ತು ಆರೋಗ್ಯ ಯೋಜನೆಗಳಲ್ಲಿ ಡೆಮೋಗ್ರಫರ್ಸ್, ಜನಸಂಖ್ಯಾಶಾಸ್ತ್ರಜ್ಞರ ಪಾತ್ರ ಬಹಳ ಪ್ರಮುಖವಾಗಿದೆ. ನೆಕ್ಸ್ಟ್, ಎಂಪ್ಲಾಯ್ಮೆಂಟ್ ಪ್ಲ್ಯಾನಿಂಗ್, ಉದ್ಯೋಗ ಯೋಜನೆ. Unemployment and underemployment are serious problems both in developed and developing nations. Employment planning requires the assistance of population studies and demographical experts to study migration, immigration and emigration, which are important areas of demography. ಇಲ್ಲಿ ಉದ್ಯೋಗ ಯೋಜನೆಗೂ ಕೂಡ ನಾವು ಜನಸಂಖ್ಯಾಶಾಸ್ತ್ರಜ್ಞರ ಸಹಾಯವನ್ನು ತಗೋತೀವಿ. ಅದು ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ ಇರ್ಬೋದು, ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರ ಇರ್ಬೋದು. ಏನಕ್ಕೆ ಇವರ ಸಹಾಯ ತಗೋತೀವಿ ಅಂದರೆ, ನಮಗೆ ವಲಸೆ ಎಷ್ಟು ಜನ ಹೊರಟಿದ್ದಾರೆ ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ, ನಮ್ಮ ದೇಶದಿಂದ ಬೇರೆ ದೇಶದಿಂದ ಜನ ಬರ್ತಾ ಇದ್ದಾರೆ, ಎಷ್ಟು ಜನ ಬರ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಬರ್ತಾ ಇದ್ದಾರೆ, ಇಮಿಗ್ರೇಷನ್ ಆಗ್ತಾಯಿದೆ, ಯಾವ ಕಾರಣಕ್ಕೆ ಇವುಗಳು ಆಗ್ತಾ ಇವೆ ಅನ್ನೋದನ್ನು, ಇವುಗಳನ್ನು ಕೂಡ ತಿಳಿಯಲು, ಅಂದರೆ ಉದ್ಯೋಗ ಯೋಜನೆಯನ್ನು ಹಾಕಲು ಯಾವ ವಲಯಗಳಿಗೆ, ಯಾವ ರಾಜ್ಯಗಳಿಗೆ ಉದ್ಯೋಗದ ಒಂದು ಯೋಜನೆಗಳನ್ನು ಹಾಕಲು ಕೂಡ
ಈ ಜನಸಂಖ್ಯಾಶಾಸ್ತ್ರಜ್ಞರು ಸಹಾಯ ಮಾಡ್ತಾಯಿದ್ದಾರೆ. ಥರ್ಡ್ ಒನ್, ಫುಡ್ ಸಪ್ಲೈ, ಆಹಾರ ಪೂರೈಕೆ. ಸೊ ಇಂಡಿಯಾ ಇಸ್ ಅ ಬಿಗ್ ನೇಷನ್. ಇಲ್ಲಿ ಆಹಾರ ಪೂರೈಕೆ, ಬಡತನ ಇರುವಂಥ ರಾಷ್ಟ್ರಗಳಲ್ಲಿ ವಿಶೇಷವಾಗಿ ಯಾರಿಗೆ ಆಹಾರ ಕೊಡಬೇಕು, ಯಾವ ರೀತಿ ಕೊಡಬೇಕು, ನಮ್ಮದೆಲ್ಲ ಆ ಸಿಸ್ಟಮ್, ವಿ ಆರ್ ಫಾಲೋಯಿಂಗ್ ದ ಸಿಸ್ಟಮ್. ಫುಡ್ ಸಪ್ಲೈ ಇಸ್ ಒನ್ ಆಫ್ ದ ಪ್ರಾಮಿನೆಂಟ್ ಪ್ರಿರೆಕ್ವಿಸೈಟ್ ಫಾರ್ ಅಂಡರ್ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ನೇಷನ್ಸ್. ವಿಶೇಷವಾಗಿ ಅಭಿವೃದ್ಧಿ ಹೊಂದದಂಥ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಆಹಾರ ಪೂರೈಕೆ ಆ ರಾಷ್ಟ್ರದ ಜನರಿಗೆ ಅತಿ ಅವಶ್ಯಕವಾಗಿದೆ. ಇನ್ ಅಡಿಕ್ವೇಟ್ ಫುಡ್ ಸಪ್ಲೈ ರಿಸಲ್ಟ್ಸ್ ಪಾವರ್ಟಿ ಆ್ಯಂಡ್ ಹೈ ಡೆತ್ ರೇಟ್ಸ್. ಸರಿಯಾದ ರೀತಿಯಾಗ ಆಹಾರ ಪೂರೈಕೆ ಆಗದೆ ಹೋದಲ್ಲಿ ಅತಿಯಾದ ಬಡತನ ಮತ್ತು ಹೆಚ್ಚಿನ ಮರಣ ಪ್ರಮಾಣ ಆಗುವ ಸಂಭವನೀಯತೆ ಇದೆ. ಅದಕ್ಕಾಗಿ ಡೆಮೋಗ್ರಫರ್ಸ್ ಅಂದರೆ ಜನಸಂಖ್ಯಾಶಾಸ್ತ್ರಜ್ಞರು ಇವುಗಳು ಆಹಾರ ಪೂರೈಕೆ ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯಕ್ಕೆ ತಲುಪಲು ಸಹಾಯ ಮಾಡುತ್ತಾರೆ. ಸೊ ಎಜುಕೇಷನಲ್ ಪ್ಲ್ಯಾನಿಂಗ್, ಶೈಕ್ಷಣಿಕ ಯೋಜನೆಗೂ ಕೂಡ ಡೆಮೋಗ್ರಫರ್ಸ್ ಹೆಲ್ಪ್ ಬೇಕೇ ಬೇಕು. ಸೊ ನೇಷನ್ ಪ್ರೋಗ್ರೆಸ್ ಇಸ್ ಡಿಪೆಂಡೆಂಟ್ ಆನ್ ಎಜುಕೇಷನಲ್ ಅಟೈನ್ಮೆಂಟ್ ಆಫ್ ಪೀಪಲ್. ಒಂದು ರಾಷ್ಟ್ರ ಸುಭದ್ರವಾಗಬೇಕಂದ್ರೆ ಆ ರಾಷ್ಟ್ರದ ಜನರು ಸುಶಿಕ್ಷಿತರಾಗಿರಬೇಕು. ಅದಕ್ಕೆ ಇಲ್ಲಿ ಡೆಮೋಗ್ರಫರ್ಸ್ ಏನು ಮಾಡ್ತಾರೆ, ಲಿಟ್ರಸಿ, ಎಷ್ಟು ಅನಕ್ಷರಸ್ಥರಿದ್ದಾರೋ, ಎಷ್ಟು ಅಕ್ಷರಸ್ಥರಿದ್ದಾರೋ, ಯಾವ ಮಟ್ಟದ ಅಥವಾ ಯಾವ ಹಂತದ ಜ್ಞಾನ ಅವರು ಪಡೆದುಕೊಂಡಿದ್ದಾರೋ, ಎಜುಕೇಷ್ನಲ್ ಅಟೈನ್ಮೆಂಟನ್ನು ಇವರು ಸೆನ್ಸಸ್ ಜೊತೆ ತಗೋತಾರೆ. ಹೌದಾ, ಅದಕ್ಕೆ ಹೊಸ ಕ್ರಿಯಾ ಯೋಜನೆಗಳನ್ನು ಹಾಕ್ತಾಯಿದ್ದಾರೆ. ಅಡಲ್ಟ್ ಲರ್ನಿಂಗ್, ಹೌದಾ, ವಯಸ್ಕರ ಶಿಕ್ಷಣ ಅಂಥೇಳಿ ಬೇರೆ ಸ್ಕೀಮ್ಗಳನ್ನು, ಹೌದಾ, ಅನಕ್ಷರಸ್ಥರಿಗಾಗಿ. ಎಜುಕೇಷನಲ್ ಪ್ಲಾನಿಂಗ್ ಫಾರ್ ಚಿಲ್ಡ್ರನ್ ಆಸ್ ವೆಲ್ ಆಸ್ ಅನ್ಎಜುಕೇಟೆಡ್ ಅಡಲ್ಟ್ಸ್ ನೀಡ್ ಡೆಮೋಗ್ರಫಿಕಲ್ ಅಸಿಸ್ಟೆನ್ಸ್ ಟು ಎನ್ಹಾನ್ಸ್ ಲಿಟ್ರಸಿ ಆ್ಯಂಡ್ ಎಜುಕೇಷನಲ್ ಅಟೈನ್ಮೆಂಟ್ಸ್. ಅಂದರೆ ಅನಕ್ಷರಸ್ಥ ವಯಸ್ಕರು, ಹೌದಾ, ಮತ್ತು ಮಕ್ಕಳಿಗೆ ಈ ಡೆಮೋಗ್ರಫರ್ಸ್ ಇವರ ಸಹಾಯದಿಂದ ಹೊಸ ಕ್ರಿಯಾ ಯೋಜನೆಗಳನ್ನು ಮಾಡಿಕೊಂಡು ಅವರನ್ನು ಕೂಡ ಅಕ್ಷರಸ್ಥರನ್ನಾಗಿ ಮಾಡಲು ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಪ್ರಯತ್ನ ಮಾಡ್ತಾ ಇದ್ದಾವೆ. ಹೌಸಿಂಗ್ ಪ್ಲ್ಯಾನಿಂಗ್, ವಸತಿ ಯೋಜನೆಗಳು. ಈ ಹೌಸಿಂಗ್ ಇಸ್ ಒನ್ ಆಫ್ ಬೇಸಿಕ್ ನೆಸೆಸಿಟೀಸ್ ಆಫ್ ಲೈಫ್. ಆಹಾರ, ನೀರು, ಹೌದಾ, ಮತ್ತು ಅದರ ಜೊತೆಗೆ ವಸತಿ, ಇವು ಮನುಷ್ಯನ ಮೂಲಭೂತ ಅವಶ್ಯಕತೆಗಳು. ಈ ಮೂಲಭೂತ ಅವಶ್ಯಕತೆಗಳು ಪೂರೈಸಬೇಕಾದಲ್ಲಿ ಇವುಗಳನ್ನು ಕೂಡ ಡೆಮೋಗ್ರಫರ್ಸ್ ಏನು ಮಾಡ್ತಾಯಿದ್ದಾರೆ, ಸರ್ವೆ ಮಾಡ್ತಾಯಿದ್ದಾರೆ. ಯಾರ್ಯಾರಿಗೆ ಮನೆಗಳಿಲ್ಲವೋ ಅವರಿಗೆ ಮನೆಗಳನ್ನು ಕೊಡಿಸುವ ಒಂದು ಕ್ರಿಯಾ ಯೋಜನೆಯನ್ನು ಸರ್ಕಾರಕ್ಕೆ ಯಾರು ಸಲ್ಲಿಸ್ತಾರೆ, ಡೆಮೋಗ್ರಫರ್ಸ್. ಹೌದಾ, ಡೆಮೋಗ್ರಫರ್ಸ್ ಸಹಾಯದಿಂದ ಸಲ್ಲಿಸಿದಾಗ ಅವರಿಗೂ ಮನೆ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾಯಿದೆ. ದ ಡಾಟಾ ಪ್ರೊವೈಡೆಡ್, ದತ್ತಾಂಶ ಪ್ರೊವೈಡೆಡ್ ಬೈ ಡೆಮೋಗ್ರಫರ್ಸ್ ಸಚ್ ಆಸ್ ಮೋರ್ಟ್ಯಾಲಿಟಿ, ಹೌದಾ, ಜನನ ಪ್ರಮಾಣ, ಮರಣ ಪ್ರಮಾಣ, ವಲಸೆ, ಇವೆಲ್ಲವುಗಳ ಆಧಾರದ ಮೇಲೆ ಏನು ಮಾಡ್ತಾ ಇದ್ದಾರೆ, ಕ್ರಿಯಾ ಯೋಜನೆಗಳನ್ನು ಸ್ಥಾಪಿಸಿಕೊಂಡು ಮನೆಗಳನ್ನು ಕಟ್ಟಿಕೊಡುವಂಥ ಕೆಲಸ ನಡೀತಾ ಇದೆ. ಅದೇ ರೀತಿಯಾಗಿ 6th ಒನ್, ಪ್ಲ್ಯಾನಿಂಗ್ ರಿಗಾರ್ಡಿಂಗ್ ಮೈಗ್ರೇಷನ್, ವಲಸೆ ಯೋಜನೆ. ಮೆನಿ ಡೆವಲಪಿಂಗ್ ನೇಷನ್ಸ್ ಇನ್ ದ ವರ್ಲ್ಡ್ ಲೈಕ್ ಇಂಡಿಯಾ ಆರ್ ಫೇಸಿಂಗ್ ಪ್ರಾಬ್ಲಮ್ ಆಫ್ ಮೈಗ್ರೇಷನ್. ಭಾರತದಂತಹ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ವಲಸೆ ಅನ್ನುವ ಸಮಸ್ಯೆಯನ್ನು ಸಾಕಷ್ಟು ಫೇಸ್ ಮಾಡಿದ್ದೇವೆ. ಸೊ ಬ್ರೈನ್ ಡ್ರೈನ್ ಪಾಲಿಸಿ ಅಂದರೆ ಅತಿ ಬುದ್ಧಿವಂತರು, ಅಂದರೆ ನಮ್ಮ ಪ್ರತಿಭೆ, ನಮ್ಮ ದೇಶದ ಅತ್ಯಂತ ಒಳ್ಳೆಯ ಪ್ರತಿಭೆ ಅನ್ನೋದು ನಮ್ಮ ದೇಶದಲ್ಲಿರದೆ ಬೇರೆ ರಾಷ್ಟ್ರದಲ್ಲಿ, USA ಆಗಿರ್ಬೋದು, UK ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಬೇರೆ ರಾಷ್ಟ್ರದಲ್ಲಿ ಏನು ಮಾಡ್ತಾ ಇದ್ದಾರೆ, ಅವರು ತಮ್ಮ ಪ್ರತಿಭೆಯಿಂದ ಬೇರೆ ರಾಷ್ಟ್ರಗಳಿಗೆ ಕೀರ್ತಿಯನ್ನು ತರ್ತಾ ಇದ್ದಾರೆ. ಅಂದರೆ ನಮ್ಮ ದೇಶಕ್ಕೆ ಅವರ ಕೊಡುಗೆ ಕಡಿಮೆಯಾಗಿದೆ. ಇವುಗಳನ್ನು ತಡಿಲಿಕ್ಕೆ ಕೂಡ, ವಲಸೆ ತಡಿಲಿಕ್ಕೂ ಕೂಡ ಏನು ಮಾಡ್ತಾ ಇದ್ದಾರೆ, ಬೇರೆ ಕ್ರಿಯಾ ಯೋಜನೆಗಳನ್ನು, ಡೇಟಾ ಸಿಗಬೇಕಂದ್ರೆ ನಮಗೆ ಡೆಮೋಗ್ರಫರ್ ಸಹಾಯ ಬೇಕೇ ಬೇಕು. ಹೌದಾ, ಹೀಗಾಗಿ ಈ ಒಂದು ವಲಸೆ ತಡಿಲಿಕ್ಕೂ ಕೂಡ ಡೆಮೋಗ್ರಫರ್ ಸಹಾಯದಿಂದ ಸಾಕಷ್ಟು ಇಂಡಿಯನ್ಸನ್ನು, ಸಾಕಷ್ಟು ಪ್ರತಿಭಾವಂತ ಭಾರತೀಯರು
ಭಾರತೀಯರನ್ನು ಸರ್ಕಾರ ಹೊಸ ಹೊಸ ಯೋಜನೆಗಳ ಮೂಲಕ ಅವರ ಪ್ರತಿಭೆ ನಮ್ಮ ಭಾರತದಲ್ಲಿ ಉಪಯೋಗವಾಗುವುದನ್ನು ನೋಡಿಕೊಳ್ಳುವ ಹಾಗೆ ನಮಗೆ ಜನಸಂಖ್ಯಾಶಾಸ್ತ್ರಜ್ಞರು ಸಹಾಯ ಮಾಡ್ತಿದ್ದಾರೆ. ಸೊ ಎಕನಾಮಿಕ್ ಪ್ಲ್ಯಾನಿಂಗ್, ಆರ್ಥಿಕ ಯೋಜನೆ. ಎಕನಾಮಿಕ್ ಪ್ಲ್ಯಾನಿಂಗ್ ಇಸ್ ಮಸ್ಟ್ ಫಾರ್ ನೇಷನ್ ಟು ಅಚೀವ್ ಸಸ್ಟೈನೇಬಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ನಾವಿಂದು ಸುಸ್ಥಿರ ಅಭಿವೃದ್ಧಿ ಮತ್ತು ಬೆಳವಣಿಗೆ ಹೊಂದಬೇಕಾದ್ರೆ ಆರ್ಥಿಕ ಯೋಜನೆ ಬಹುಮುಖ್ಯ. ಆರ್ಥಿಕ ಯೋಜನೆಗೂ ಕೂಡ ಜನಸಂಖ್ಯಾಶಾಸ್ತ್ರಜ್ಞರು ಸಹಾಯ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂದರೆ ಅವರು ಮುಂದೆ ಆಗುವ ಮರಣ ಪ್ರಮಾಣ ಆಗಿರ್ಬೋದು, ಜನನ ಪ್ರಮಾಣ ಆಗಿರ್ಬೋದು, ವಯಸ್ಸು ಏಜಿಂಗ್ ಆಗಿರ್ಬೋದು, ಮುಂದೆ ಎಂಪ್ಲಾಯ್ಮೆಂಟ್ ಸಮಸ್ಯೆ, ಉದ್ಯೋಗದ ಸಮಸ್ಯೆ ಅಥವಾ ಮೈಗ್ರೇಷನ್ ವಲಸೆ, ಇವೆಲ್ಲವುಗಳನ್ನು ಭವಿಷ್ಯವನ್ನು ಏನು ಮಾಡ್ತಾರೆ ಅಂದರೆ ತಮ್ಮ ಸ್ಟ್ಯಾಟಿಸ್ಟಿಕಲ್ ಅನಲೈಸಿಸ್ ಪ್ರಕಾರ, ಅಂದರೆ ಹಿಂದಿನ 5 ವರ್ಷಗಳ ಅಧ್ಯಯನ ಆಗಿರ್ಬೋದು, 10 ವರ್ಷಗಳ ಅಧ್ಯಯನ ಆಗಿರ್ಬೋದು, ಅವುಗಳ ಆಧಾರಿತವಾಗಿ ಮುಂದೆ ಆಗಬಹುದಾದಂಥ ಸಮಸ್ಯೆಗಳು ಏನು ಮಾಡ್ತಾರೆ, ಪ್ರಿಡಿಕ್ಟ್ ಮಾಡ್ತಾರೆ. ಹೌದಾ? ಇಲ್ಲಿ ದಿ ಪ್ರಿಡಿಕ್ಟ್ ದ ಫ್ಯೂಚರ್, ಭವಿಷ್ಯದಲ್ಲಿ ಆಗುವಂತಹ ಅನಾಹುತಗಳನ್ನು ತಪ್ಪಿಸಿ ಆರ್ಥಿಕ ಯೋಜನೆ ಸುಸ್ಥಿರವಾಗಿ ಬೆಳೆಯಲು ಏನು ಡೆಮೋಗ್ರಫರ್ಸ್ ಸಹಾಯ ಮಾಡ್ತಾರೆ ಅಂದರೆ ತಪ್ಪಾಗಲಾರದು. ಸೊ ಕೇವಲ ಇವುಗಳಿಗೆ ಅಷ್ಟೇ ಅಲ್ಲ, ಸೋಷಿಯಲ್ ಡೆಮೋಗ್ರಫಿಯ ಮಹತ್ವ ಇನ್ನೂ ವೈಡರ್ ಆಗಿದೆ. ಅವುಗಳು ಯಾವ್ಯಾವ ಅಂತ ನೋಡೋಣ. ನಾವು ಇನ್ ದಿಸ್ ಸೆಷನ್ ಲೆಟ್ ಅಸ್ ನೋ ಇಟ್ಸ್ ಇಂಪಾರ್ಟೆನ್ಸ್ ಇನ್ ಜನರಲ್. ಫಸ್ಟ್ ಫಾರ್ ಎಕಾನಮಿ, ಆರ್ಥಿಕತೆ ಸ್ಟಡಿ ಆಫ್ ಡೆಮೋಕ್ರಸಿ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ಗ್ರೋತ್ ಆಫ್ ಎಕಾನಮಿ. ಆರ್ಥಿಕತೆ ಬೆಳಿಬೇಕಂದ್ರೆ ನಮಗೆ ಜನಸಂಖ್ಯಾಶಾಸ್ತ್ರಜ್ಞರ ಸಹಾಯ ಬೇಕೇ ಬೇಕು. ರೈಸ್ ಇನ್ ಪಾಪ್ಯುಲೇಷನ್ ನೀಡ್ ಟು ಬಿ ಕರ್ವ್ಡ್ ವಿತ್ ಅಪ್ರಾಪ್ರಿಯೇಟ್ ಮೆಷರ್ಸ್ ಟು ಆಕ್ಸಲರೇಟ್ ಗ್ರೋತ್ ಆಫ್ ಎಕಾನಮಿ. ಅಂದರೆ ಜನಸಂಖ್ಯಾ ಹೆಚ್ಚಳವನ್ನು ನಾವು ನಿಯಂತ್ರಿಸಬೇಕಾದರೆ ನಮಗೆ ಜನಸಂಖ್ಯಾಶಾಸ್ತ್ರಜ್ಞರ ಸಹಾಯ ಬೇಕು. ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡೋದಾಗಿರ್ಬೋದು, ಕುಟುಂಬ ಯೋಜನೆ, ಪಾಪ್ಯುಲೇಷನ್ ಕಂಟ್ರೋಲ್, ಜನಸಂಖ್ಯಾ ನಿಯಂತ್ರಣ, ಇವೆಲ್ಲವೂ ಸಾಧ್ಯ ಆಗೋದೇ ಜನಸಂಖ್ಯಾಶಾಸ್ತ್ರಜ್ಞರಿಂದ. ಸೆಕೆಂಡ್ ಫಾರ್ ಸೊಸೈಟಿ, ಸಮಾಜದಲ್ಲಿ ಹಲವಾರು ಸಮಸ್ಯೆಗಳನ್ನು ನಾವು ಇವತ್ತು ಫೇಸ್ ಮಾಡ್ತಾ ಇದ್ದೀವಿ. ಯಾವ ಕಾರಣಕ್ಕೆ? ಜನಸಂಖ್ಯಾ ಹೆಚ್ಚಳದ ಕಾರಣಕ್ಕೆ ಎಂತೆಂಥ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇದ್ದೀವಿ ಅಂದರೆ ಜನದಟ್ಟಣೆ ಆಗ್ತಾ ಇದೆ. ಹೌದಾ? ಸಾರಿಗೆ ಸುವ್ಯವಸ್ಥೆ ಇಲ್ಲ, ಆರೋಗ್ಯ ಏರುಪೇರು, ಪಬ್ಲಿಕ್ ಹೆಲ್ತ್, ಕರೆಂಟ್ ಇಲ್ಲ. ಇವೆಲ್ಲವನ್ನು ಎಸ್ಟಿಮೇಟ್ ಮಾಡಿ ಸಮಾಜದ ಒಳಿತಿಗಾಗಿ, ಸಮಾಜದ ಹಿತಕ್ಕಾಗಿ ಈ ಜನಸಂಖ್ಯಾಶಾಸ್ತ್ರಜ್ಞರು ಸೊಲ್ಯೂಷನ್ಗಳನ್ನು, ಮುಂದೆ ಬರುವ ಸಮಸ್ಯೆಗಳಿಗೆ ಏನಪ್ಪ ಅಂದರೆ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಕೂಡ ಯಶಸ್ವಿಯಾಗ್ತಾ ಇದ್ದಾರೆ. ಫಾರ್ ಪೊಲಿಟಿಕಲ್ ಸಿಸ್ಟಮ್, ಇವತ್ತು ನಮ್ಮ ರಾಜಕೀಯ, ಫಾರ್ ಎಫಿಷಿಯಂಟ್ ಫಂಕ್ಷನಿಂಗ್ ಡೆಮೋಕ್ರಸಿ, ನಾಲೆಡ್ಜ್ ಆಫ್ ಡೆಮೋಗ್ರಫಿ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಪ್ರಜಾಪ್ರಭುತ್ವದ ಉಳಿವಿಗಾಗಿಯೂ ಕೂಡ ಜನಸಂಖ್ಯಾಶಾಸ್ತ್ರಜ್ಞರ ಹೆಚ್ಚಿನ ಅಗತ್ಯತೆ ಇದೆ. ಹೌದಾ? ನಾವು ಇವತ್ತು ಏನು ಎಲೆಕ್ಟ್ರಲ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಮಾಡ್ಕೊಂಡಿರ್ತೀವಿ, ಇವೆಲ್ಲವನ್ನು ಸೆನ್ಸಸ್ ಆಧಾರ, MP ಕಾನ್ಸ್ಟಿಟ್ಯೂನ್ಸಿ ಆಗಿರ್ಬೋದು, MLA ಕಾನ್ಸ್ಟಿಟ್ಯೂನ್ಸಿಗಳಾಗಿರ್ಬೋದು, ಹೌದಾ, ವಿಧಾನಸಭೆ ಆಗಿರ್ಬೋದು ಅಥವಾ ಲೋಕಸಭೆ ಆಗಿರ್ಬೋದು, ಇವುಗಳನ್ನು ನಾವು ನಮ್ಮ ಜನಸಂಖ್ಯಾ ಆಧಾರಿತವಾಗಿ ಮಾಡಿಕೊಂಡಿದ್ದೇವೆ. ಅಷ್ಟೇ ಅಲ್ಲದೆ ರಾಜಕೀಯ ಪಕ್ಷಗಳು ಕೂಡ ಈ ಒಂದು ಜನಸಂಖ್ಯೆ ಆಧಾರಿತವಾಗಿ, ಅಂದರೆ ವಯಸ್ಸಾಗಿರ್ಬೋದು, ಜಾತಿ ಆಗಿರ್ಬೋದು, ಇನ್ಕಮ್ ಅಂದರೆ ಆದಾಯವನ್ನು ನೋಡಿಕೊಂಡು ಏನು ಮಾಡ್ತವೆ, ತಮ್ಮ ಪಕ್ಷದ ಪ್ರಣಾಳಿಕೆಗಳನ್ನು ಹೊಂದಿಸ್ಕೊಳ್ತವೆ. ಸೊ ಫಾರ್ ಅಡ್ಮಿನಿಸ್ಟ್ರೇಟರ್ಸ್, ಆಡಳಿತಗಾರರಿಗೆ, ಹೌದಾ, ಆಡಳಿತಗಾರರು ವಿಶೇಷವಾಗಿ
ಪಾಲಿಸಿ ರೂಪಿಸುವಂಥ IAS ಅಧಿಕಾರಿಗಳಾಗಿರ್ಬೋದು, ಇವರಿಗೂ ಕೂಡ ಡೆಮೋಗ್ರಫಿ ಹೆಲ್ಪ್ ಆಗುತ್ತೆ. ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಹ್ಯಾವ್ ಲೆಡ್ ಟು ಪ್ರಾಬ್ಲಮ್ಸ್ ಲೈಕ್ ಮೈಗ್ರೇಷನ್, ಅರ್ಬನೈಜೇಷನ್, ಸ್ಕ್ಯಾರ್ಸಿಟಿ ಆಫ್ ವಾಟರ್, ಎಲೆಕ್ಟ್ರಿಸಿಟಿ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್. ಹೌದಾ, ಜನಸಂಖ್ಯೆ ಹೆಚ್ಚಳ ಆದಂತೆ ವಲಸೆ ಹೆಚ್ಚಳ ಆಗ್ತಾಯಿದೆ, ನಗರೀಕರಣ ಹೆಚ್ಚಳ ಆಗ್ತಾಯಿದೆ, ಮೂಲಭೂತ ಸೌಕರ್ಯಗಳಾದಂಥ ನೀರು ಸಿಗ್ತಾ ಇಲ್ಲ, ಸಾರಿಗೆ ವ್ಯವಸ್ಥೆ ಸರಿಯಾಗಿ ಆಗ್ತಾಯಿಲ್ಲ, ಮತ್ತು ಎಲೆಕ್ಟ್ರಿಸಿಟಿ ಕೂಡ ಸರಿಯಾಗಿ, ವಿದ್ಯುತ್ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಹೀಗಾಗಿ ಇವುಗಳನ್ನು ಡೆಮೋಗ್ರಫಿಕಲ್ ಸ್ಟಡೀಸ್, ಈ ಜನಸಂಖ್ಯಾಶಾಸ್ತ್ರೀಯ ಅಧ್ಯಯನ ಏನು ಮಾಡುತ್ತೆ, ಇಂತಹ ಸಮಸ್ಯೆಗಳು ಆಗದೇ ಇರುವ ಹಾಗೆ ತಡೆಗಟ್ಟುವ ವಿಧಾನವನ್ನು ರೂಪಿಸಿಕೊಳ್ಳುವಲ್ಲಿ ಅಧಿಕಾರಿಗಳಿಗೆ, IAS ಆಗಿರ್ಬೋದು, KAS ಆಗಿರ್ಬೋದು, ಬೇರೆ ಬೇರೆ ವಿಭಿನ್ನ ಅಧಿಕಾರಿಗಳಿಗೆ ಏನು ಈ ಒಂದು ಅಧ್ಯಯನ ಸಹಾಯ ಮಾಡುತ್ತೆ ಅಂದರೆ ತಪ್ಪಾಗಲಾರದು. ಸೊ ದಿಸ್ ಈಸ್ ಆಲ್ ಅಬೌಟ್ ಇಂಪಾರ್ಟೆನ್ಸ್ ಆಫ್ ಸೋಷಿಯಲ್ ಡೆಮೋಗ್ರಫಿ. Thank you for your patience listening.